ನಮಸ್ಕಾರ ಬಿಪಿಎನ್ ನ್ಯೂಸ್ಗೆ ಸ್ವಾಗತ. ನಾನು ಪೂರ್ಣಿಮಾ. ಈ ದಿನದ ಪ್ರಮುಖ ಸುದ್ದಿ. ರಾಷ್ಟ್ರೀಯ ವೈದ್ಯರ ದಿನಾಚರಣೆ ಹಾಗೂ ಲೈನಸ್ಟಿಕ್ ವರ್ಷದ ಪ್ರಥಮ ದಿನದ ಅಂಗವಾಗಿ ಲಯನ್ಸ್ ಇಂಟರ್ನ್ಯಾಷನಲ್ ಜಿಲ್ಲೆ 317 ವತಿಯಿಂದ ಬೆಂಗಳೂರಿನ ಕಿದ್ವಾಯಿ ಸ್ಮಾರಕ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ವೈದ್ಯರಿಗೆ ಸನ್ಮಾನ ಹಾಗೂ ಬೃಹತ್ ಸಮಾಜಮುಖಿ ಸೇವಾ ಚಟುವಟಿಕೆಗಳನ್ನು ಹಮ್ಮಿಕೊಳ್ಳಲಾಯಿತು. ಕಾರ್ಯಕ್ರಮದಲ್ಲಿ ಕಿದ್ವಾಯಿ ಆಸ್ಪತ್ರೆಯ ನಿರ್ದೇಶಕ ಡಾ ನವೀನ್, ನಿವಾಸಿ ವೈದ್ಯಾಧಿಕಾರಿ ಡಾ ಕೃಷ್ಣಪ್ಪ, ಡಾ ಪ್ರಕೃತಿ, ಡಾ ಶಂಕರ್, ಡಾ ದೀಪಾ, ಡಾ ಸತೀಶ್ ಬಾಬು, ಡಾ ಶೋಭಾ, ಡಾ ಚಿತ್ರಾ ಸೇರಿದಂತೆ ಹಲವು ವೈದ್ಯರನ್ನು ಸನ್ಮಾನಿಸಿ ಅವರ ಸೇವೆಯನ್ನು ಗೌರವಿಸಲಾಯಿತು. ಈ ಸಂದರ್ಭದಲ್ಲಿ ಮಾತನಾಡಿದ ಲಯನ್ಸ್ ಇಂಟರ್ನ್ಯಾಷನಲ್ ಜಿಲ್ಲೆ 317 ದ್ವಿತೀಯ ಉಪಜಿಲ್ಲಾ ಗವರ್ನರ್ ಲಯನ್ ಟಿಎಸ್ ರಾಜನ್, ಜಿಲ್ಲಾ ಗವರ್ನರ್ ಲಯನ್ ಕೆಎಸ್ ಈಶ್ವರನ್ ಅವರ ಮಾರ್ಗದರ್ಶನದಲ್ಲಿ ಲಯನಿಸ್ಟಿಕ್ ವರ್ಷದ ಮೊದಲ ದಿನವೇ ಅರ್ಥಪೂರ್ಣ ಸೇವಾ ಕಾರ್ಯಗಳನ್ನು ಕೈಗೊಳ್ಳಲಾಗಿದೆ ಎಂದು ತಿಳಿಸಿದರು. ಕಾರ್ಯಕ್ರಮದ ಅಂಗವಾಗಿ ಕಿದ್ವಾಯಿ ಆಸ್ಪತ್ರೆಯ ರೋಗಿಗಳಿಗೆ ಆಹಾರ, ಉಣ್ಣೆಯ ಕಂಬಳಿ ಹಾಗೂ ಟೋಪಿಗಳನ್ನು ವಿತರಿಸಲಾಯಿತು. ವಿಜಯನಗರದ ಲಯನ್ಸ್ ಬ್ಲಡ್ ಬ್ಯಾಂಕ್ ವತಿಯಿಂದ 100 ರಕ್ತದ ಯೂನಿಟ್ಗಳನ್ನು ಕೊಡುಗೆಯಾಗಿ ನೀಡಲಾಯಿತು. ಕನಕಪುರದ ಲಯನ್ಸ್ ಶಾಲೆಯ ವಿದ್ಯಾರ್ಥಿಗಳಿಗೆ ಉಚಿತ ನೋಟ್ಬುಕ್ಗಳನ್ನು ವಿತರಿಸಿ ಸಮಾಜಮುಖಿ ಸೇವೆಯ ಸಂದೇಶ ಸಾರಲಾಯಿತು. ಲಯನ್ಸ್ ಜಿಲ್ಲೆ 317 ರಾಯಭಾರಿ ಲಯನ್ ದ್ವಾರಕಾನಾಥ್ ಮಾತನಾಡಿ, ರಾಷ್ಟ್ರೀಯ ವೈದ್ಯರ ದಿನಾಚರಣೆಯು ವೈದ್ಯರು ಹಾಗೂ ವೈದ್ಯಕೀಯ ಸಿಬ್ಬಂದಿಯ ನಿಸ್ವಾರ್ಥ ಸೇವೆಯನ್ನು ಗೌರವಿಸುವ ದಿನವಾಗಿದ್ದು, ಲಯನಿಸ್ಟಿಕ್ ವರ್ಷದ ಆರಂಭವನ್ನು ಸೇವಾ ಕಾರ್ಯಗಳ ಮೂಲಕ ಅರ್ಥಪೂರ್ಣವಾಗಿ ಆಚರಿಸಲಾಗುತ್ತಿದೆ ಎಂದು ಹೇಳಿದರು. ಇಡಿಸಿಎಸ್ ಲಯನ್ ಎಸ್ ಮನೋಜ್ ಕುಮಾರ್ ಮಾತನಾಡಿ, ಈ ಬೃಹತ್ ಸೇವಾ ಚಟುವಟಿಕೆಗಳಲ್ಲಿ ಭಾಗವಹಿಸಿದ ಎಲ್ಲಾ ಲಯನ್ಸ್ ಹಾಗೂ ಲಿಯೋ ಕ್ಲಬ್ ಸದಸ್ಯರು ಮತ್ತು ಪದಾಧಿಕಾರಿಗಳಿಗೆ ಅಭಿನಂದನೆ ಹಾಗೂ ಕೃತಜ್ಞತೆ ಸಲ್ಲಿಸಿದರು. ಕಾರ್ಯಕ್ರಮದಲ್ಲಿ ಲಯನ್ ದ್ವಾರಕಾನಾಥ್, ಲಯನ್ ಎಸ್ ಮನೋಜ್ ಕುಮಾರ್, ಸೂರ್ಯಕಿರಣ್ ರಮೇಶ್, ಲಯನ್ ಸರ್ವಿಸ್ ಕೋಆರ್ಡಿನೇಟರ್ ಲಯನ್ ಭಾರತಿ ಕೃಷ್ಣಮೂರ್ತಿ, ಲಯನ್ ರಮಣಿ ರಾಜನ್, ಲಯನ್ ಸೋಮಶೇಖರ್, ಲಯನ್ ಶಿವಪ್ರಭಾ, ಲಯನ್ ಶ್ರೀನಾಥ್, ಲಯನ್ ರಾಮಕೃಷ್ಣಪ್ಪ, ಲಯನ್ ಡಾ ಸುಮಿತ್ರಾ ಗೌಡ, ಲಯನ್ ಡಾ ಅನಿತಾ, ಲಯನ್ ಮಿಲನ್ ಜಾಧವ್, ಲಯನ್ ರಾಜನಂಜುಂಡಯ್ಯ ಸೇರಿದಂತೆ ಲಯನ್ಸ್ ಹಾಗೂ ಲಿಯೋ ಕ್ಲಬ್ ಪದಾಧಿಕಾರಿಗಳು, ವೈದ್ಯರು, ಆಸ್ಪತ್ರೆಯ ಸಿಬ್ಬಂದಿ ಹಾಗೂ ಗಣ್ಯರು ಉಪಸ್ಥಿತರಿದ್ದರು. ಸೇವೆಯೇ ಪರಮಧರ್ಮ ಎಂಬ ಧ್ಯೇಯದೊಂದಿಗೆ ಲಯನ್ ಇಂಟರ್ನ್ಯಾಷನಲ್ ಜಿಲ್ಲೆ 317 ಮಾನವೀಯ ಸೇವೆಯ ಹೊಸ ಅಧ್ಯಾಯಕ್ಕೆ ಚಾಲನೆ ನೀಡಿದೆ. ಶುಭೋದಯ. ಇವತ್ತು ತಮ್ಗೆಲ್ಲರಿಗೂ ಗೊತ್ತಿರಂಗೆ ಇವತ್ತು ಡಾಕ್ಟರ್ಸ್ ಡೇ ಅಂಡ್ ಇಟ್ಸ್ ನ್ಯಾಷನಲ್ ಡಾಕ್ಟರ್ಸ್ ಡೇ. ಇಟ್ ಇಸ್ ಬಿಕಾಸ್ ಆಫ್, ಆಸ್ ಯು ಆಲ್ ನೋ, ನಮ್ಮ ವೆಸ್ಟ್ ಬೆಂಗಾಲ್ ಇದು ಆಗಿದ್ರು, ಮಿನಿಸ್ಟರ್ ಆಗಿದ್ರು, ಚೀಫ್ ಮಿನಿಸ್ಟರ್ ಆಗಿದ್ರು. ಪ್ಲಸ್ ಅವರ ಒಂದು ಇದಕ್ಕೋಸ್ಕರ ಸೇವೆ ಇದು ಮಾಡಿ ವಿದ್ಯಾ ಸೆಲೆಬ್ರೇಟಿಂಗ್ ಡಾಕ್ಟರ್ಸ್ ಡೇ. ಒಂದು, ನಾವು ಡಾಕ್ಟರ್ಸ್ ಡೇ ಸೆಲೆಬ್ರೇಟ್ ಮಾಡಲಿಕ್ಕೆ, ಖುಷಿಯಾಗಿ ಸೆಲೆಬ್ರೇಟ್ ಮಾಡೋದಕ್ಕೆ ನಿಮ್ಮಂಥ ಲಯನ್ಸ್ ಕ್ಲಬ್ 317A ಅವ್ರ ಮೂಲಕನೇ ನಮ್ಗೆ ಈ ಒಂದು ಸಂತೋಷ ಸಿಗೋದು ಆ್ಯಕ್ಚುಲಿ. ಯಾಕಂದರೆ ಸುಮಾರು ಜನ ಹೇಳ್ತಾರೆ, ಬಟ್ ಮನಸ್ಪೂರ್ವಕವಾಗಿ ಬಂದು ನೋಡಿ ಇಲ್ಲಿ ನಮ್ಮ ಕಿದ್ವಾಯಲ್ಲಿ ಮಾಡುವಂಥ ಸೇವೆ, ಡಾಕ್ಟರ್ಸ್ ಮಾಡುವಂಥ ಸೇವೆಯನ್ನು ರೆಕಗ್ನೈಸ್ ಮಾಡಿ ಮಾಡ್ತಾ ಇರೋವಂಥದ್ದು ನಿಜವಾಗ್ಲೂ ವೆರಿ ಹ್ಯಾಪಿ ಆ್ಯಂಡ್ ಪ್ರೌಡ್. ಬಿಕಾಸ್ ವಿ ಕ್ಯಾನಾಟ್ ಡೂ ದಟ್. ನಾವು ಇನ್ನೊಂದು ಡಾಕ್ಟರ್ ನೀವು ಮಾಡ್ತೀಯ ಅಂತ ಹೇಳ್ಬೋದು, ಬಟ್ ವೆನ್ ಇಟ್ ಕಮ್ಸ್ ಫ್ರಮ್ ಪೀಪಲ್ ಲೈಕ್ ಯು ಅಂಡ್ ಸರ್ವಿಸಸ್, ನಿಂತ ಸರ್ವಿಸ್ ಮಾಡೋ ಪೀಪಲಿಂದ ಬಂದಾಗ it gives them a lot of satisfaction and you are making us more responsible. ಇನ್ನೂ ಚೆನ್ನಾಗಿ ಮಾಡಬೇಕು, ಇನ್ನೂ ಉತ್ತಮವಾಗಿ ನಾವು ಪೇಷಂಟ್ಸ್ ನೋಡಬೇಕು, ಇನ್ನೂ ಉತ್ತಮವಾದ ಫೆಸಿಲಿಟೀಸ್ ಕೊಡಬೇಕು. ನಾವು ಇನ್ಸ್ಪಿರೇಷನ್ನ ಇಟ್ ಆಲ್ ಕಮ್ಸ್ ಫ್ರಮ್ ಪೀಪಲ್ ಲೈಕ್ ಯು. ಬಿಕಾಸ್ ನ್ಯಾಷನಲ್ ಡಾಕ್ಟರ್ಸ್ ಡೇ ಅಂತ ಏನು ಎಲ್ಲರೂ ಡಾಕ್ಟರ್ಸ್ನ ಅಪ್ರಿಷಿಯೇಟ್ ಮಾಡಬೇಕು, ಡಾಕ್ಟರ್ಸ್ನ ಒಂದು ಅವ್ರ ಬಗ್ಗೆ ಇರುವಂಥ ಅಭಿಪ್ರಾಯದ ಬಗ್ಗೆ ಎಲ್ಲರೂ ಈ ದಿವಸ ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ. ಸೊ ಇಲ್ಲಿ ಲಯನ್ಸ್ ಕ್ಲಬ್ ಇಂದ 317A ಇಂದ ನೀವೆಲ್ಲ ಬಂದಿದ್ದೀರಿ. ಬಂದು ನಮ್ಮ ಕಿದ್ವಾ ಕ್ಯಾನ್ಸರ್ ಹಾಸ್ಪಿಟ್ಲಲ್ಲಿ ಇಲ್ಲೆಲ್ಲ ಕ್ಯಾನ್ಸರ್ ಪೇಷಂಟ್ಸ್ ಇದ್ದಾರೆ, ಡಾಕ್ಟರ್ಸು ಎಲ್ಲ. ನಾವು ಮಾಡ್ತಾ ಇರೋಂಥ ಸೇವೆಗೆ ನೀವು ಖುಷಿಯಾಗಿ ಇಲ್ಲಿ ಬಂದಿದ್ದೀರಿ. ನಿಮ್ಮ ಕಡೆಯಿಂದ ಇಲ್ಲಿ ಪೇಷಂಟ್ಸ್ಗೆ ನೀವು ಇವತ್ತೇನು 100 ಯೂನಿಟ್ ಬ್ಲಡ್ ಡೊನೇಟ್ ಮಾಡ್ತಾ ಇದ್ದೀರಿ, ಮತ್ತೆ ಬ್ಲಾಂಕೆಟ್ಸ್ ಕೊಡ್ತಾ ಇದ್ದೀರಿ, ಮತ್ತೆ ಕ್ಯಾಪ್ಸ್ ಕೊಡ್ತಾ ಇದ್ದೀರಿ. ಮತ್ತೆ ಅದೇ ರೀತಿ ಧರ್ಮಶಾಲೆನಲ್ಲಿ ಇರುವಂತ ಎಲ್ಲ ಗೆಸ್ಟ್ ಹೌಸ್ನಲ್ಲಿ ಸುಮಾರು ಒಂದು 800 ಜನ ಇವರಿಗೆ ಪೇಷಂಟ್ಸ್ ಅಟೆಂಡರ್ಸ್ಗೆಲ್ಲ ನೀವು ಉಚಿತವಾಗಿ ಊಟ ಕೊಡ್ಬೇಕಂತ ನಿಮ್ಮ ಅಭಿಪ್ರಾಯ ಏನಿದೆ, ಅದೆಲ್ಲ ತುಂಬಾ ಶ್ಲಾಘನೀಯ. ತುಂಬಾ ಥ್ಯಾಂಕ್ ಯು ಸೋ ಮಚ್ ಫ್ರಮ್ ಬಿಹಾಫ್ ಆಫ್ ಕಿದ್ವಾಯಿ ಇನ್ಸ್ಟಿಟ್ಯೂಟ್. ನಾವು ನಿಮಗೆ ಥ್ಯಾಂಕ್ ಯು ಹೇಳ್ತಿದ್ದೀವಿ. ಥ್ಯಾಂಕ್ ಯು ಸೋ ಮಚ್. ವರ್ಷದಂತೆಯೇ ಈ ವರ್ಷವೂ ವೈದ್ಯರ ದಿನಾಚರಣೆ ದಿವಸ ಲಯನ್ಸ್ ಇಂಟರ್ನ್ಯಾಷನಲ್ ಜಿಲ್ಲೆ 317A ಇಂದ ನಮ್ಮ ಮನೋಜ್ ಅವರ ನೇತೃತ್ವದಲ್ಲಿ ಇವತ್ತು ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. 100 ಪ್ಯಾಕೆಟ್ಸ್ ಆಫ್ ಪ್ಲೇಟ್ಲೆಟ್ಸ್ ವಿ ಆರ್ ಡಿಸ್ಟ್ರಿಬ್ಯೂಟಿಂಗ್ ಟುಡೇ. ಅದಲ್ಲದೆ ಬ್ಲಾಂಕೆಟ್ಸು ವಿತರಣೆ ಮಾಡ್ತಾ ಇದ್ದೀವಿ. ಇದು ಎಲ್ಲ ವರ್ಷವೂ ನಿರಂತರವಾಗಿ ನಡೀತಾ ಇದೆ. ಅದಲ್ಲದೆ ನಮ್ಮ ಸಪೋರ್ಟ್ ಸದಾ ಕಿದ್ವಾಯಿ ಸೆಂಟರ್ಗೆ ಇರುತ್ತೆ. ನಾವು ಒಂದು ಪರ್ಮನೆಂಟ್ ಪ್ರಾಜೆಕ್ಟ್ಗೂ ನಾವು we are trying to get some CSR funds
ಆದರೆ ನಮ್ಮ ಕಿಡ್ವಾಯಿ ಸಂಸ್ಥೆಗೆ ನಮ್ಮ ನಿರಂತರ ಸಪೋರ್ಟ್ ಫ್ರಮ್ ಲಯನ್ಸ್ ಇಂಟರ್ನ್ಯಾಷನಲ್ ಜಿಲ್ಲೆ 317 ನಿರಂತರವಾಗಿರುತ್ತೆ ಅಂತ ಭರವಸೆ ಕೊಡುತ್ತಾ ನಮಗೆ ಈ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಅವರಿಗೆ ರಿಯಲಿ ವಿ ಆರ್ ಥ್ಯಾಂಕ್ಫುಲ್ ಟು ದಮ್. ಥ್ಯಾಂಕ್ ಯು ವೆರಿ ಮಚ್. ಲಯನಿಸ್ಟಿಕ್ ಇಯರ್ ನ ಪ್ರಥಮ ದಿನ ಎವರಿ ಇಯರ್ ಕೂಡ ಇಲ್ಲಿ ಬ್ಲಡ್ ಪ್ಲೇಟ್ಲೆಟ್ ಪ್ಯಾಕೆಟ್ಸ್ ನ ಕೊಡ್ತೀವಿ. ಜೊತೆಗೆ ಹಂಗರ್ ರಿಲೀವಿಂಗ್ ಪ್ರೋಗ್ರಾಮ್ ಇದೆ. ಮಂಜುನಾಥ ಧರ್ಮಶಾಲದಲ್ಲಿ 106 ಜನಕ್ಕೆ ಫ್ರೀ ಲಂಚ್ ನ ಪ್ರೊವೈಡ್ ಮಾಡಿದ್ದೀವಿ. ಬ್ಲಾಂಕೆಟ್ಸ್ ಕೊಡ್ತಾ ಇದ್ದೀವಿ, ಹಾಗೆ ವುಲನ್ ಕ್ಯಾಪ್ಸ್ ಕೊಡ್ತಾ ಇದ್ವಿ. ಇದಕ್ಕೆಲ್ಲ ಪ್ರತಿ ವರ್ಷ ಎಲ್ಲ ಯಾವ್ಯಾವ ಇನ್ಕಮಿಂಗ್ ಗವರ್ನರ್ಸ್, PDG, ಫಸ್ಟ್ PDG, ಸೆಕೆಂಡ್ PDG ಎಲ್ಲರೂ ಸ್ವಲ್ಪ ಎಲ್ರಿಗೂ ಧನ್ಯವಾದ. ವಿಶೇಷವಾಗಿ ನಮ್ಮ HOD ಸಾಹೇಬ್ರು ಇದ್ದಾರೆ, ಡಾಕ್ಟರ್ ಶಂಕರ್ ಸಾಹೇಬ್ರು, ಮತ್ತು ಪ್ರತಿಯೊಂದು ಸರ್ವಿಸ್ ಆಕ್ಟಿವಿಟೀಸ್ಗೂ ನಮಗೆಲ್ಲ ಇನ್ವಾಲ್ವ್ ಮಾಡ್ಕೊಂಡು ಅವಕಾಶ ಮಾಡ್ಕೊಂಡು ಅವ್ರಿಗೆ ಧನ್ಯವಾದ ಹೇಳ್ತೀನಿ. ವಿಶೇಷವಾಗಿ ಕಿದ್ವಾಯಿನ ಡೈರೆಕ್ಟರ್ಗಳು ನಮಗೆ ಮೇಲ್ ಹಾಕಿದ ತಕ್ಷಣ ಇಮಿಡಿಯೇಟ್ ರಿಪ್ಲೈ ಮಾಡಿ ಪರ್ಮಿಷನ್ ಕೊಟ್ಟಿದ್ದಾರೆ, ಅವ್ರಿಗೂ ಧನ್ಯವಾದ ಹೇಳ್ತಾ ಇದ್ದೀನಿ. ಡಾಕ್ಟರ್ ಸತೀಶ್ ಬಾಬು ಸರ್, ಡಾಕ್ಟರ್ ದೀಪಾ ಮೇಡಮ್ ಅವರು, ವಿಶೇಷವಾಗಿ ನಮ್ಮ ಸೂರ್ಯಕಿರಣ ಫೌಂಡೇಶನ್ ರಮೇಶ್ ಸರ್ ಇದ್ದಾರೆ. ಊಟ ಉಪಚಾರಗಳಿಗೆಲ್ಲ ನಾವು ಹಿಂದೆ ಇದ್ದು ಒಂದು ಮೇಲ್ ಹಾಕಿ ನಾವು ಫಾಲೋ ಅಪ್ ಮಾಡಿ ಎಲ್ಲ ಪರ್ಮಿಷನ್ ತಗೊಳ್ಳೋದಕ್ಕೆ ಓಡಾಡ್ತಿದ್ದಾರೆ, ಅವರಿಗೂ ಧನ್ಯವಾದ. ಈಗ ಸೆಕೆಂಡ್ BDG ಅವರು ಇವಾಗ ವೃತ್ತಿಯಲ್ಲಿ CA ತಮ್ಮದೇ ಆದ ಒಂದು ವಿಷನ್ ಇಟ್ಕೊಂಡು ಸೇವೆಯನ್ನ ಇವತ್ತು ಪ್ರಥಮ ದಿನಾಚರಣೆಯಾಗಿ ಸರ್ವಿಸ್ ಆಕ್ಟಿವಿಟೀಸ್ ನಮಗೆ ಹುರಿದುಂಬಿಸಾಗಿ ಭಾಗವಹಿಸಿದ್ದಾರೆ. ಇವರ ವಿಷನ್ ಇಂದ ನಮ್ಮ CSR ಫಂಡ್ ಜಾಸ್ತಿ ಬಂದು ಇನ್ನೂ ಸರ್ವಿಸ್ ಆಕ್ಟಿವಿಟೀಸ್ಗಳು ಕಿದ್ವಾಯಿಗೆ ಹಾಗೂ ಲಯನ್ಸ್ಗೆ ಸೊಸೈಟಿ ಸಿಗ್ಲಿ ಅಂತ ಹಾರೈಸ್ತೀನಿ. ವಿಶೇಷವಾಗಿ ಗೆಳೆಯ ರೆಡ್ಡಿ ಅವರಿಗೆ, ನಮ್ಮ ರತನ್ ಸರ್ ಅವರಿಗೆ ಎಲ್ಲರಿಗೂ ಧನ್ಯವಾದ. ಎಲ್ಲ ಲಯನ್ಸ್ ಸಿಬ್ಬಂದಿಗೂ ಧನ್ಯವಾದ. ಥ್ಯಾಂಕ್ ಯು. ಲಯನ್ಸ್ ಇಂಟರ್ನ್ಯಾಷನಲ್ ಅವರು ಕಿದ್ವಾಯಿ ಸಂಸ್ಥೆಗೆ ಎಸ್ಪೆಷಲಿ ನಮ್ಮ ರಕ್ತನಿಧಿ ಘಟಕಕ್ಕೆ ತುಂಬಾ ಸಹಾಯ ಮಾಡಿದ್ದಾರೆ. ಯಾವಾಗ್ಲೂ ಸಹ ಕಿದ್ವಾಯಿನಲ್ಲಿ ನಮಗೆ ರಕ್ತ ಬೇಕಾಗಿರೋದು ಕ್ಯಾನ್ಸರ್ ಟ್ರೀಟ್ಮೆಂಟ್ ಸಲುವಾಗಿ, ಎಸ್ಪೆಷಲಿ ಈ ಮಕ್ಕಳ ಸಲುವಾಗಿ ನಾವು ಏನು ಬೇಕಾಗುತ್ತೆ, ತುಂಬಾ ರಕ್ತ ಬೇಕಾಗುತ್ತೆ ಅದಕ್ಕೆ. ಸೊ ಈ ಪೀಡಿಯಾಟ್ರಿಕ್ ಪಾಪ್ಯುಲೇಷನ್ಗೆ ಇದರಿಂದ ತುಂಬಾ ಹೆಲ್ಪ್ ಆಗ್ತಾ ಇದೆ. ಇವತ್ತೂ ಸಹ 100 ರಕ್ತ ಚೀಲಗಳನ್ನ ಕೊಡ್ತಾ ಇದ್ದಾರೆ, ಜೊತೆಗೆ ಬ್ಲಾಂಕೆಟ್ಸ್ ಕೊಡ್ತಾ ಇದ್ದಾರೆ. ಜೊತೆಗೆ ಎವ್ರಿ ಇಯರ್ ತಪ್ಪದೇನೆ ವೈದ್ಯರನ್ನ ಸನ್ಮಾನಿಸ್ತಾರೆ. ಲಯನ್ಸ್ ಬ್ಲಡ್ ಬ್ಯಾಂಕ್ ಅವರು, ಲಯನ್ಸ್ ಇಂಟರ್ನ್ಯಾಷನಲ್ ಅವರು, ಮನೋಜ್ ಅವರ ಅವರ ಒಂದು ಮುಂದಾಳತ್ವದಲ್ಲಿ ಇದೇ ತರ ಒಳ್ಳೆಯ ಕೆಲಸಗಳನ್ನ ಮಾಡ್ಲಿ ಅಂತ ಹೇಳ್ಬಿಟ್ಟು ನಾನು ಅವರಿಗೆ ಶುಭ ಹಾರೈಸ್ತೀನಿ. ಧನ್ಯವಾದಗಳು.